ಯಾರ್ರೀ ನೀವು? ಯಾವ ದುಡ್ಡು? ಏನು ಹೇಳ್ತಿದ್ದೀರಾ ನೀವು? ಏಯ್, ಚಿಕ್ಕ ಹುಡುಗನ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ರೀ, ಚಿಕ್ಕ ಹುಡುಗನ ಥರ ಅಲ್ಲ, ಚಿಕ್ಕ ಹುಡುಗನೇ ಮಾತಾಡ್ತಿರೋದು. ನಿಮಗೆ ಯಾರು ಬೇಕು ಮೊದಲು ಅದನ್ನ ಹೇಳಿ. ಸುಮ್ಮನೆ ರಾಂಗ್ ನಂಬರಿಗೆ ಫೋನ್ ಮಾಡಿ ತಲೆ ತಿನ್ಬೇಡಿ. ಫೋನ್ ಕಟ್ ಮಾಡ್ತೀನಿ ಆಮೇಲೆ. ಅಲ್ಲ ಪುಟ್ಟ, ನೋಡು ನೋಡು, ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ. ನೀನು ಈ ಫೋನ್ ಯಾರದ್ದು ಅವ್ರಿಗೆ ಮರ್ಯಾದೆಯಾಗಿ ಫೋನ್ ತೊಗೊಂಡು ಕೊಟ್ಬಿಡು ಸಾಕು, ಓಕೆನಾ? ಮೊದಲು ನೀವು ಮರ್ಯಾದೆಯಿಂದ ಮಾತಾಡ್ರಿ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅರೆ, ಎಷ್ಟೆಲ್ಲ ಮಾತಾಡ್ತಾ ಇದೀಯಾ, ತುಂಬ ಶಾರ್ಪ್ ಆಗಿದೆಯಾ ನೀನು. ಏನು ನಿನ್ನ ಹೆಸರು? ಫೋನ್ ಮಾಡಿರೋದು ನೀವು. ಮೊದಲು ನಿಮ್ಮ ಹೆಸರು ಹೇಳಿ. ಹೇಳ್ರಿ, ಏನು ನಿಮ್ಮ ಹೆಸರು? ಏನ್ರಿ? ನೋಡು, ಅಂಕಲ್ ಕೋಪ ಬರ್ಸ್ಬಾರ್ದಲ್ವಾ? ಯಾರ ಫೋನು ಅವನ ಕೈಗೆ ಬೇಗ ಫೋನ್ ಕೊಟ್ಬಿಡು, ಓಕೆನಾ? ರೀ, ಮತ್ತೆ ಅವನು ಇವನು ಅಂತ ಮಾತಾಡಿದ್ರೆ ಸರಿ ಇರಲ್ಲ. ಇದು ನಮ್ಮಪ್ಪನ ಫೋನು, ನಿಮ್ಮಪ್ಪಂದಲ್ಲ. ಕೊಡು ಅಂದಿದ ತಕ್ಷಣ ಕೊಟ್ಬಿಡೋದಕ್ಕೆ. ನಮಸ್ಕಾರ ಸರ್. ಸರ್, ನಾವು ಹೊಸದಾಗಿ ಈ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ತಯಾರು ಮಾಡ್ತೀವಿ. ಒಂದಷ್ಟು ಸ್ಯಾಂಪಲ್ಗಳು ಅಂತ ನಿಮ್ಮ ಅಂಗಡಿ ಕೊಡ್ತೀವಿ. ಈಗ ಈ ಉಪ್ಪಿನಕಾಯಿ ತಗೊಂಡಾಗ ಈ ಚಟ್ನಿ ಪುಡಿನ ಫ್ರೀಯಾಗಿ ಕೊಡಿ. ಹಂಗೆ ನಿಮ್ಮ ಹತ್ರ ಈ ಸಾಂಬಾರ್ ಪುಡಿ, ಬಿಸಿಬೇಳೆ ಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರ್ ಎಲ್ಲ ತಗೊಂಡಾಗ ಈ ಚಟ್ನಿ ಪುಡಿ ಫ್ರೀಯಾಗಿ ಕೊಡಿ ಸರ್ ಕಸ್ಟಮರ್ಗಳಿಗೆ. ಇದೆಲ್ಲ ಏನು ಬೇಡ ಕಣಪ್ಪ. ನೀವು ಹೇಗೆ ಮಾಡಿರ್ತಾರೆ ನನಗೆ ಗೊತ್ತಿಲ್ಲ. ಅದು ಅಲ್ಲದೆ ಕಲ್ಬೆರಕೆ ಎಣ್ಣೆಯಲ್ಲಿ ಮಾಡಿ ತಂದು ಕೊಡ್ತೀರಾ. ನಾನು ಅದನ್ನ ಕಸ್ಟಮರ್ ಕೊಡೋದು, ಅವ್ರು ತಿಂದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಮ್ಮಂಗೆ ಹೆಸರು ಹಾಳಾಗುತ್ತೆ. ಅದೆಲ್ಲ ಏನು ಬೇಡಪ್ಪ. ಇಲ್ಲ ಸರ್, ಇದೆಲ್ಲ ಶುದ್ಧವಾಗಿರೋ ಎಣ್ಣೆಲೆ ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಸರ್. ಬೇಡ ಅಂತ ಹೇಳಿದ್ನಲ್ಲಪ್ಪ. ನಿಮ್ಮಂಥವ್ರು ದಿನಕ್ಕೆ 100 ಜನ ಬರ್ತಾರೆ. 100 ಜನದ್ದು ತಗೊಂಡು ನಾನು ಅಂಗಡಿ ಒಳಗೆ ಇಟ್ಕೊಂಡ್ರೆ ನಾನು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಸರಿ ಸರ್, ನಾನು ನಿಮಗೆ ನನ್ನ ನಂಬರ್ ಬರ್ಕೊಡ್ತೀನಿ. ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡಿ ಸರ್. ಸರಿ, ಫೋನ್ ಮಾಡಿ ಸರ್. ಓಕೆ. ಅತಿಯಾಗಿ ಮಾತಾಡ್ತಾ ಇದೀಯಾ, ನಿಜವಾಗ್ಲೂ ಕೋಪ ಬರ್ತಾ ಇದೆ ನನಗೆ. ರೀ, ನೀವು ಅಷ್ಟೇ ನನ್ಗಿಂತ ಅತಿಯಾಗಿ ಮಾತಾಡ್ತಿದ್ರ. ಹಲೋ, ಯಾರಿಗೆ ಫೋನ್ ಮಾಡಿದ್ಯಾ? ಯಾಕೋ ಏನೋ ಯಾಕೋ ಇಷ್ಟೊಂದು ಗಾಬರಿ ಆಗಿದ್ಯಾ? ಆಗ್ಲೊತ್ತಲ್ಲೇ ದೆವ್ವ ನೋಡ್ದು ಒಂಥರ. ಏನಾಯ್ತಾ? ಅದು ಏನಿಲ್ಲ ಕಣ, ಅದೇ ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಬೇಕು ಅಂತ, ಅದೇ ಫೋನ್ ಮಾಡಿ ಬೈಬೇಕು ಅಂತ ಇನ್ನೊಂದು ಸಿಮ್ ಹಾಕ್ಕೊಂಡು ಫೋನ್ ಮಾಡು ಅಂತ ಹೇಳಿದ್ಯಲ್ಲ. ಹೌದು, ಮಾಡಿದೆ. ಅವನು ನೀನು ಎಲ್ಲಿದೆ ಅಂತ ನಂಗೆ ಗೊತ್ತಾಗಿದೆ, ನಾನು ಹುಡ್ಕೊಂಡು ಬರ್ತೀನಿ ಅಲ್ಲಿಗೆ ಅಂತ ಹೇಳ್ದ ಕಣ. ಚಾನ್ಸೇ ಇಲ್ಲ ಬ್ರೋ, ಅವ್ನು ಹುಡ್ಕೊಂಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗಂತೀಯಾ? ನಿನ್ನ ಹತ್ರ ಇರೋದು ಬೇಸಿಕ್ ಮಾಡಲ್, ಬೇಸಿಕ್ ಸೆಟ್ ಅಲ್ವಾ? ಅವ್ನು ಟ್ರ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದ್ಯಾ ತಾನೆ? ಹ್ಞೂ ಕಣ. ಮತ್ತೆ ಇನ್ಯಾಕೋ ಅಷ್ಟೊಂದು ಗಾಬರಿ ಪಡ್ತಿದ್ಯಾ? ಅವ್ನು ಹುಡ್ಕೊಂಬರೋಕ್ಕೆ ಸಾಧ್ಯನೇ ಇಲ್ಲ, ಓಕೆನಾ? ನಿಜ ತಾನೆ? ಏನು ತೊಂದರೆ ಇಲ್ಲ ತಾನೆ? ಹೇಳ್ತಾ ಇನ್ನೇ ಏನೂ ತೊಂದರೆ ಇಲ್ಲ ಅಂತ ಸುಮ್ಮನೆ ಗಾಬರಿ ಆಗ್ತಿದ್ಯದ. ವಿಶ್ವ, ಏನೋ ಇಷ್ಟೊತ್ತು ಮಾಡಿಬಿಟ್ಟೆ ಮಗ. ನಿಂಗೆ ಗೊತ್ತಲ್ವೇನೋ, ಸರ್ಕಾರಿ ಕೆಲಸ ಸುಮ್ಮನೆ ಆಗುತ್ತಾ? ಅಲ್ಲೇ ಇರಬೇಕು, ನಿಂತು ಮಾಡಿಸ್ಬೇಕು. ಅದಂಗಿಲ್ಲಿ ಈ ಏರಿಯಾದ ವೋಟರ್ ಐಡಿ ಲಿಸ್ಟ್ ಆಗಿ ತೊಗೊಂಬರಕ್ಕೆ ಹೇಳಿದೆ. ನಮಗೆ ಗೊತ್ತಿರೋದು ಒಬ್ಬರೇ ಲಕ್ಷ್ಮಿ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತಲೂ ಗೊತ್ತು. ಆದರೆ ಅವ್ರ ಮನೆ ಅಡ್ರೆಸ್ ಹೇಗೆ ಕಂಡು ಹಿಡಿಯೋಕ್ಕಾಗುತ್ತೆ? ಅದಕ್ಕೆ ಈ ಏರಿಯಾ ವೋಟರ್ ಐಡಿ ಲಿಸ್ಟಲ್ಲಿ ನೋಡಿಕೊಂಡು ಕಂಡು ಹಿಡಿಯೋಣ ಅಂತ. ಅಕಸ್ಮಾತ್ ಇದ್ರಲ್ಲಿ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ, ಇನ್ನೊಂದು ಏರಿಯಾ ಹುಡ್ಕೋದಷ್ಟೇ. ಆದರೆ ನನಗೆ ಯಾಕೋ ಅವ್ರು ಇದೇ ಏರಿಯಾದಲ್ಲಿ ಇದ್ದಾರೆ ಅಂತ ತುಂಬ ಅನಿಸ್ತಾ ಇದೆ. ಎಲ್ಲಿ ಕೊಡು ನೋಡೋಣ. ಏನೋ ಇದು, ನಾವು ನೋಡಿದ್ರೆ ಒಬ್ಬ ಲಕ್ಷ್ಮಿನ ಹುಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಲಕ್ಷ್ಮಿ ಇರಿದ್ದಾರೆ.
ಇಷ್ಟು ಜನದ ಮಧ್ಯೆ ಹೇಗೆ ಹುಡುಕೋದು? ಪರವಾಗಿಲ್ಲ, ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ಲೇಬೇಕು. ಬಾವುಗಳು ವಿಶ್ವ. ವಿಶ್ವ ಹೇಗಿದ್ಯಪ್ಪ? ಎಷ್ಟು ದಿವಸ ಆಯ್ತು ನೀನು ನೋಡಿ? ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಜಾನು ಇದ್ದಾಗ ನಮ್ಮ ಮನೆಗೆ ಬರ್ತಿದ್ದೆ, ಅವಳು ಇಲ್ಲ ಅಂತ ನಮ್ಮ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿಲ್ಲ. ಇಲ್ಲ ಆಂಟಿ, ಹಾಗಲ್ಲ. ಅದು ನಮ್ಮಮ್ಮ ಹೋಗ್ಬಿಟ್ರು ಆಂಟಿ. ಅದಕ್ಕೆ ನಾನು ಎಲ್ಲೂ ಬರೋಕ್ಕಾಗಲಿಲ್ಲ. ನಿಮ್ಮಮ್ಮ ಹೋಗ್ಬಿಟ್ರಾ? ಛೇ, ಕೇಳಿ ತುಂಬ ಬೇಜಾರಾಗ್ತಿದೆ. ನೋಡು, ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಆರೋಗ್ಯದ ಬಗ್ಗೆ ಗಮನ ಕೊಡು. ನಮ್ಮ ಜಾನಿನ ನೋಡು, ಎಷ್ಟು ಚಿಕ್ಕ ವಯಸ್ಸಿಗೆ ಆ ದೇವ್ರು ಕರ್ಕೊಂಡ್ಬಿಟ್ಟ. ಅವಳಿದ್ದಾಗ ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿದ್ಲು. ಕಾಲೇಜಿಂದ ಬಂದರೆ ಸಾಕು ನಿನ್ನ ಬಗ್ಗೆನೇ ಹೇಳ್ತಿದ್ಲು. ಆ ದೇವ್ರಿಗೆ ನನ್ನ ಮಗಳ ಮೇಲೆ ಅದೇನು ಕೋಪ ಇತ್ತೋ ಏನೋ, ಎಷ್ಟು ಬೇಗ ಕರ್ಕೊಂಡ್ಬಿಟ್ಟ. ಆಂಟಿ, ನೀವು ಅಂದ್ಕೋತಿರೋ ಹಾಗೆ ಜಾನು ಸತ್ತಿಲ್ಲ, ಅವಳು ಬದುಕಿದ್ದಾಳೆ. ಆದಷ್ಟು ಬೇಗ ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಆಂಟಿ. ಈ ಭೂಮಿ ಮೇಲೆ ನಾವು ಎಷ್ಟು ದಿನ ಬದುಕಿರ್ಬೇಕು ಅಂತ ಬರ್ದಿರುತ್ತೋ ಅಷ್ಟೇ ದಿನ ಅಲ್ವಾ ಇರೋದಕ್ಕಾಗೋದು. ಅದಾದ್ಮೇಲೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಈ ವಿಷಯನೂ ಅಮ್ಮ ಹೋದ್ಮೇಲೆ ನನಗೂ ಗೊತ್ತಾಗಿತ್ತು.